ಹಾಯ್ ನಮಸ್ತೆ. ಈಗೇನು ನೀವು ಪ್ರಾಪರ್ಟಿ ನೋಡ್ತಿದ್ದೀರಾ, ಇದು 2 ಎಕರೆ ಬರುತ್ತೆ. 2 ಎಕರೆ ಕೃಷಿ ಭೂಮಿ. ಅಕ್ಕಪಕ್ಕ ಎಲ್ಲ ಅಡಿಕೆ ಮತ್ತು ಇದು ರಬ್ಬರ್ ಹಾಕಿದ್ದಾರೆ. ಈ ತೋಟದಲ್ಲಿ ಕೂಡ ನಿಮಗೆ ರಬ್ಬರ್ ಗಿಡ ಹಾಕಿದ್ದಾರೆ. ಇದು ನಿಮಗೆ ಸಾಗರದಿಂದ 11 ಕಿಲೋಮೀಟ್ರ್ ಆಗುತ್ತೆ. 11 ಕಿಲೋಮೀಟ್ರ್ ಆಗುತ್ತೆ ಸಾಗರದಿಂದ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ಇನ್ವೆಸ್ಟ್ಮೆಂಟ್ಗಾಗಲಿ ಅಥವಾ ತೋಟ ಮಾಡ್ಕೊಳ್ಳೋಕ್ಕಾಗಲಿ ಇದು ತುಂಬ ಮಾಡಿಸ್ದಂಗಿದೆ. ಅಕ್ಕಪಕ್ಕದಲ್ಲೆಲ್ಲ ಕಂಪ್ಲೀಟಾಗಿ ಬೋರ್ ಹಾಕಿ ಎಲ್ಲ ನೀರು ಕೂಡ ಬಿದ್ದಿದೆ. ಇನ್ವೆಸ್ಟ್ಮೆಂಟ್ಗೆ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ಅಥವಾ ತೋಟ ಮಾಡೋದಕ್ಕೆ ಏನಾದ್ರು ಆಸಕ್ತಿ ಇತ್ತು ಅಂದರೆ ಈ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಲೀಗಲು ಕೂಡ ತುಂಬ ಮ್ಯಾಚ್ ಆಗುತ್ತೆ. ಏಕೆಂದರೆ ಮುಂಚೆ ಬೇರೆಯವ್ರದ್ದಿತ್ತು, ಅವರಿಂದ ಇವರು ಪರ್ಚೇಸ್ ಮಾಡಿದ್ದಾರೆ. ಸೊ ಬೇರೆ ಒಂದು ಹ್ಯಾಂಡ್ ಚೇಂಜ್ ಆಗಿದ ತಕ್ಷಣ ಆಲ್ಮೋಸ್ಟು 99% ಎಲ್ಲ ಲೀಗಲ್ ಕ್ಲಿಯರೆನ್ಸ್ ಇರುತ್ತೆ. ಅದು ತೊಗೊಂಡು ಆಲ್ರೆಡಿ ಇವರು ಒಂದು 7-8 ವರ್ಷ ಆಗಿದೆ. ನಿಯರ್ಲಿ ಒಂದು 10 ವರ್ಷನೇ ಆಗಿದೆ ಮೋಸ್ಟ್ಲಿ ಇವ್ರದ್ದು ಪರ್ಚೇಸ್ ಮಾಡಿ. ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನ್ಯಾಷನಲ್ ಹೈವೇ ಅಂದರೆ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಎರಡೂ ಜಾಯ್ನ್ ಆಗೋ ಕಡೆ ಈ ಪ್ರಾಪರ್ಟಿ ಸಿಗುತ್ತೆ ನಿಮಗೆ. ಸಾಗರದಿಂದ ಬರೀ 11 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಟಾರ್ ರೋಡ್ಗೆ ಇದೆ, ಸ್ಟೇಟ್ ಹೈವೇ ರೋಡ್ಗೆ ಇದೆ. ಹಾಗಾಗಿ ಸ್ವಲ್ಪ ಇದು ಪ್ರೈಸ್ ಕೂಡ ಸ್ವಲ್ಪ ಹೈಕ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಇದು ಟಾರ್ ರೋಡ್ಗೆ ಇರೋದ್ರಿಂದ ಪ್ರಾಪರ್ಟಿ. ಈಗ ಒಳಗಡೆ ಇರೋದೇ ನಿಮಗೆ 30-35 ಲಕ್ಷ ಈ ಥರ ಹೇಳ್ತಾರೆ. ಎಲ್ಲ ಸಬ್ ರೋಡಲ್ಲಿರೋದು ಮತ್ತು ಮೇಯ್ನ್ ರೋಡಿಂದ ಒಂದು 4-5 ಕಿಲೋಮೀಟ್ರ್ ಒಳಗಡೆ ಇರೋದೇ ನಾನೇ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. 35 ಲಕ್ಷ, 30 ಲಕ್ಷ ಈ ಥರದ್ದೆಲ್ಲ ಸುಮಾರು ಪ್ರಾಪರ್ಟಿಗಳಿದೆ. ಈ ಪ್ರಾಪರ್ಟಿ ಮೇಯ್ನ್ ರೋಡ್ಗೆ ಇರೋದ್ರಿಂದ ತುಂಬ ಸ್ಕ್ವಯರಾಗೂ ಇದೆ ಇದು. ಯಾಕೆಂದರೆ ಸ್ಕ್ವಯರಾಗೂ ಇದೆ ಮತ್ತು ಇಲ್ಲಿ ಯಾವುದೂ ವೇಸ್ಟೇಜ್ ಜಾಗನೂ ಇಲ್ಲ ನಿಮಗೆ. ನೀವು ನೋಡ್ಬೋದು ಎಲ್ಲ ಕಂಪ್ಲೀಟ್ ಗಿಡ ಬೆಳ್ಕೊಂಡಿದೆ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಯಾಕಂದರೆ ಓನರು ಇಲ್ಲಿಲ್ಲ, ಸಾಗರದಲ್ಲಿಲ್ಲ, ಅವ್ರು ಬೇರೆ ಕಡೆ ಇರೋದವರು. ಹಾಗಾಗಿ ಸೊ ಈ ಒಂದು ಪ್ರಾಪರ್ಟಿ ಸರಿಯಾಗಿ ಮೇಂಟೈನ್ ಆಗಿಲ್ಲ. ಸೊ ಎಲ್ಲ ಗಿಡ ಬೆಳ್ಕೊಂಡಿದೆ. ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ರಬ್ಬರ್ ಗಿಡ ಹಾಕ್ಕೊಂಡಿದ್ದಾರೆ ಮತ್ತು ಸುತ್ತು ಫೆನ್ಸಿಂಗ್ ಆಗಿದೆ. ನೀವು ನೋಡ್ಬೋದು ರೈಟ್ ಸೈಡಲ್ಲೆಲ್ಲ ಕಂಪ್ಲೀಟು ಕೂಚ ಉಂಡ್ಬಿಟ್ಟು ಎಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ಮುಳ್ತಂತಿ ಎಲ್ಲ ಹಾಕಿ ಕಾಂಪೌಂಡ್ ಹಾಕಿ ನೀಟಾಗಿ ಇಟ್ಟಿದ್ದಾರೆ. ಇದು ಟಾರ್ ರೋಡು, ಸ್ಟೇಟ್ ಹೈವೇಗೆ ಕರೆಕ್ಟಾಗಿ ಒಂದು 200 ಫೀಟ್ ರೋಡ್ ಫೇಸಿಂಗ್ ಬರುತ್ತೆ. ಅಕ್ಕಪಕ್ಕದಲ್ಲೆಲ್ಲ ಎಲ್ಲ ಉಳುಮೆ ಮಾಡಿ ಎಲ್ಲ ಅಡಿಕೆ ಗಿಡ ಅದು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿರೋದು ಕೂಡ ರಬ್ಬರ್ ತೋಟ ಇದೆ ಮತ್ತು ಹಿಂದ್ಗಡೆ ಕೂಡ ಅಡಿಕೆ ತೋಟ ಇದೆ. ಪಕ್ಕದಲ್ಲೂ ಅಡಿಕೆ ತೋಟಗಳಿದ್ದಾವೆ. ಸೊ ರೆಡ್ ಸಾಯಿಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ವ್ಯವಸಾಯಕ್ಕಂತೂ ಮಾಡಿಸಿದಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಮುಂಚೆ ಇದ್ದವರು ಕೂಡ ಓನರ್ ಕೂಡ ಅವರು ಜನರಲ್ ಕ್ಯಾಸ್ಟ್ ಅವರೇ. ಈಗ ಏನು ಪರ್ಚೇಸ್ ಮಾಡಿದ್ದಾರೆ ಇವರು ಕೂಡ ಜನರಲ್ ಕ್ಯಾಸ್ಟ್ ಅವರೇ ಬರ್ತಾರೆ. ಸೊ ನೀವು ಆರಾಮಾಗಿ ತೊಗೋಬೋದು. ಈಗ ನೋಡ್ಬೋದು ನೀವು ಫೆನ್ಸಿಂಗ್ ಹಾಕಿರೋದನ್ನ ರೈಟ್ ಸೈಡಲ್ಲಿ. ಸೊ ಇದರಲ್ಲಿ ನಿಮಗೆ ಒಂದು 2000 ಗಿಡ ನಿಮಗೆ ಇದು ಆಲ್ರೆಡಿ ರಬ್ಬರ್ ಗಿಡ ಹಾಕಿದ್ದಾರೆ. ಆ ರಬ್ಬರ್ ಗಿಡ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ಆ ರಬ್ಬರ್ ಗಿಡದಲ್ಲೇ ಬೇಜಾನ್ ಆದಾಯ ಬರುತ್ತೆ 2 ಎಕರೆಗೆ. ಇಲ್ಲ ರಬ್ಬರ್ ಗಿಡ ಬೇಡ ಅಂದರೆ ನೀವು ಆ ರಬ್ಬರ್ ಗಿಡ ತೆಗೆದುಬಿಟ್ಟು ನೀವು ಅಡಿಕೆ ಗಿಡ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ಇನ್ವೆಸ್ಟ್ಮೆಂಟ್ಗೂ ಆಗುತ್ತೆ, ಈ ಕಡೆ ಒಂದು ಬೆಳೆಗೂ ಆಗುತ್ತೆ. ಅಡಿಕೆ ಮತ್ತು ಕಾಳುಮೆಣಸು, ಏಲಕ್ಕಿ ಈ ಥರದ್ದೆಲ್ಲನೂ ಬೆಳಿಬೋದು. ಆ ಥರ ತುಂಬ ಸೂಟಬಲ್ ಜಾಗ. ಇವನ್ ಅಡಿಕೆ ಕೂಡ ಹಾಕ್ಕೋಬೋದು ಈ ಒಂದು ಪ್ರಾಪರ್ಟಿಯಲ್ಲಿ. ಅಡಿಕೆ ಮತ್ತು ಸುತ್ತ ತೆಂಗಿನ ಮರ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಜಾಗ. ಸ್ಟೇಟ್ ಹೈವೇಗೆ ಇರೋದ್ರಿಂದ ನಾಳೆ ದಿವಸ ನಿಮಗೆ ಈ ಒಂದು ಮಾರ್ಕೆಟಬಲ್ ಪ್ರೈಸು ನಿಮಗೆ ತುಂಬ ಚೆನ್ನಾಗಿ ಹೈಕ್ ಆಗುತ್ತೆ. ಯಾಕಂದರೆ ಇವತ್ತು ನೀವು ಪರ್ಚೇಸ್ ಮಾಡಿ ಇನ್ನು ಸ್ವಲ್ಪ ದಿವಸ ಬಿಟ್ಟು ಒಂದು 2 ವರ್ಷನೋ 3 ವರ್ಷನೋ ಬಿಟ್ಟು ಮಾರ್ತೀನಿ ಅಂದರೂ ಕೂಡ ನಿಮ್ಗೆ ಒಳ್ಳೆ ಈಗೇನು ಇನ್ವೆಸ್ಟ್ ಮಾಡಿದ್ದೀರಾ ಅದ್ರ ಡಬಲ್ ಸಿಗೋ ಚಾನ್ಸಸ್ ಇದೆ. ಯಾಕೆಂದರೆ ಇದು ಸ್ಟೇಟ್ ಹೈವೇ. ಈಗ ನಿಮಗೆ ಡಬಲ್ ಲೈನ್ ಇದೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇದು ಸ್ವಲ್ಪ ರೋಡ್ ಕೂಡ ದೊಡ್ಡದಾಗೋ ಚಾನ್ಸಸ್ ಇದ್ರೂ ಕೂಡ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಇದು ಹೋಗುತ್ತೆ. ಯಾಕಂದರೆ ಈಗ ಆಲ್ರೆಡಿ 60 ಫೀಟ್ ರೋಡ್ ಇದೆ. ಇದು 60 ಅಡಿ ರೋಡು, ಸ್ಟೇಟ್ ಹೈವೇ. ಆ್ಯಕ್ಚುಲಿ ಇದು 100 ಫೀಟ್ ರೋಡ್ ಇರೋದು. ಯಾಕಂದರೆ ಕಾಂಪೌಂಡಿಂದ ಕಾಂಪೌಂಡ್ಗೆ 100 ಅಡಿ ಬರುತ್ತೆ. ಈಗ ಆಲ್ರೆಡಿ ಕಾಂಪೌಂಡಿಂದ ಕಾಂಪೌಂಡ್ಗೆ 100 ಅಡಿ ಇದೆ ರೋಡು. ಸೊ ಈ ಪ್ರಾಪರ್ಟಿ ಏನು ನಿಮ್ಗೇನು ತೊಗೋತೀರಾ ಇದು ಕಂಪ್ಲೀಟಾಗಿ ವರ್ತ್ ಇದೆ ನಾನು ನೋಡಿರೋ ಪ್ರಕಾರ. ಬೇಕಾದ್ರೆ ನೀವು ಅಕ್ಕಪಕ್ಕ ಎಲ್ಲ ಬಂದು ನೋಡಿ ಅದಾದಮೇಲೆ ಬೇಕಾದ್ರೆ ವಿಚಾರಿಸ್ಕೊಳ್ಳಿ. ನಾನು ನೋಡಿರೋ ಪ್ರಕಾರ ತುಂಬ ವರ್ತ್ ಇದೆ ಈ ಪ್ರಾಪರ್ಟಿ. ತುಂಬ ಚೆನ್ನಾಗೂ ಇದೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದರೆ ಅಥವಾ ಅವ್ರಿಗೇನಾದ್ರು ತೋಟ ಗೀಟ ಮಾಡ್ಕೋಬೇಕು ಅಂತಿದ್ದರೆ ಈ ಜಾಗ ತುಂಬ ಮಾಡಿಸ್ದಂಗಿದೆ. ಸೊ ಬೋರ್ ಹಾಕಿದ್ರೆ ನಿಮಗೆ ನೀರು ಕೂಡ ಬಿಡುತ್ತೆ. ಇದರಲ್ಲಿ ನೀವು ಏಲಕ್ಕಿ, ಕಾಳುಮೆಣಸು, ತೆಂಗು, ಅಡಿಕೆ ನೀವೆಂಥ ಬೆಳೆ ಬೇಕಾದ್ರೂ ಹಾಕ್ಕೋಬೋದು. ಕಾಫಿಯಿಂದ ಹಿಡ್ಕೊಂಡು ಎಂಥ ಬೆಳೆ ಬೇಕಾದ್ರೂ ಆಗುತ್ತೆ. ಯಾಕಂದರೆ ಮಲೆನಾಡು ಪ್ರದೇಶದಲ್ಲಿ ನಿಮ್ಗೆ ಗೊತ್ತು, ವರ್ಷದಲ್ಲಿ 8 ತಿಂಗಳು 7 ತಿಂಗಳಿಂದ 8 ತಿಂಗಳು ನಿಮಗೆ ಮಳೆ ಆಗುತ್ತೆ. ಹಾಗಾಗಿ ಈ ಒಂದು ಟೈಮಲ್ಲಿ ನಿಮಗೆ ಮಳೆ ನೀರು ಬೇಕಾಗಿಲ್ಲ. ಸಮ್ಮರಲ್ಲಿ ಮಾತ್ರ ನಿಮಗೆ ಮಳೆ ನೀರು ಬೇಕಾಗುತ್ತೆ. ಆವಾಗ ಬೇಕಾದ್ರೆ ನೀವು ಬೋರ್ವೆಲ್ ಏನಾದ್ರು ಇತ್ತು ಅಂದರೆ ನೀವು ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಅಂದರೆ ಅನ್ನೊಂದು ನೀರೇ ಸಾಕಾಗುತ್ತೆ ಇದಕ್ಕೆ. ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಅವರು ಈ ಪ್ರಾಪರ್ಟಿ ಏನಾದ್ರು ಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸಾಗರ, ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು, ಸಾಗರ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಜಂಬಗಾರು ರೈಲ್ವೆ ಸ್ಟೇಷನ್ನು ಮತ್ತು ಏನು ಈ ಒಂದು ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಕರೆಕ್ಟಾಗಿ ಇದು 11 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಮೇಯ್ನ್ ರೋಡ್ಗೆ.
ಮೇಯ್ನ್ ರೋಡ್ಗೆ ಇರೋದ್ರಿಂದ ಟಾರ್ ರೋಡ್ಗೆ ನಿಮಗೆ ನಾಳೆ ದಿವಸ ಒಳ್ಳೆ ರಿಯಲೈಸೇಷನ್ ಸಿಗುತ್ತೆ. ಸೊ ಓನರು ಇಲ್ಲಿಲ್ಲ, ಯಾಕಂದರೆ ನನ್ನ ಪ್ರಕಾರ ಅದು ಕಡಿಮೆ ಬೆಲೆ ಹೇಳ್ತಿರೋದು. ನಿಮಗೆ ಹೋದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಮಗೆ ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಿಮಗೆ ಇಲ್ಲಿ ಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ ಒಂದು ಬರ್ತಿದೆ. ಅದ್ರ ಜೊತೆಗೆ ರೆಸಿಡೆನ್ಷಿಯಲ್ ಲೇಔಟ್ ಜೊತೆಗೆ ಒಂದು ವಿಲಾ ಪ್ರಾಜೆಕ್ಟ್ ಕೂಡ ಬರ್ತಾ ಇದೆ. ಆ ವಿಲಾ ಪ್ರಾಜೆಕ್ಟು ಮತ್ತು ಈ ರೆಸಿಡೆನ್ಷಿಯಲ್ ಲೇಔಟ್ ಬಂತು ಅಂದರೆ ಇಲ್ಲಿ ನಿಮಗೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಂದ್ಬಿಡುತ್ತೆ. ಇದು ತುಂಬ ಚೆನ್ನಾಗಿದೆ. ಎಕರೆಗೆ ಬರೀ 50 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ನೆಗೋಷಿಯಬಲ್ ಆಗೋದಿಲ್ಲ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಾಪರ್ಟಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೀವೇನಾದ್ರು ಬಂತು ಅಂದರೆ ನಾನು ಈ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಸೊ ಲೀಗಲ್ಗೆ ಏನು ಡಾಕ್ಯುಮೆಂಟ್ ಬೇಕೋ ಅದೆಲ್ಲ ಡಾಕ್ಯುಮೆಂಟ್ ನಿಮಗೆ ಸಿಗುತ್ತೆ. ರೇಟ್ ಫೈನಲ್ ಮಾಡಿ, ಟೋಕನ್ ಅಡ್ವಾನ್ಸ್ ಕೊಡಿ, ನಿಮಗೆ ರೇಟ್ ಫೈನಲ್ ಮಾಡಿಬಿಟ್ಟು ನಿಮಗೆ ಈ ಡೀಲ್ನ ಮಾಡಿಕೊಡ್ತೀನಿ. ಆಸಕ್ತಿ ಇದ್ದವರು ಕಾಲ್ ಮಾಡಿ. ಥ್ಯಾಂಕ್ ಯು.